Welcome back my YouTube channel THD Best CS Guiding. Let us start chapter 1 Exception Handling in Python. Introduction. Sometimes while executing a Python program, the program does not execute at all but generates unexpected output or behaves abnormally. ಕೆಲವೊಂದ್ಸಲಿ ನಾವು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ನಮಗೆ ಅಕ್ಯುರೇಟ್ ಆಗಿರುವಂಥ ಆನ್ಸರ್ಸ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಪ್ರೋಗ್ರಾಮಿಂಗ್ ಕೋಡಲ್ಲಿ ನಾವು ಎರರ್ಸ್ ಮಾಡಿರ್ತೀವಿ, ಇಸ್ ನಥಿಂಗ್ ಬಟ್ ಮಿಸ್ಟೇಕ್ಸ್ ಮಾಡಿರ್ತೀವಿ. ಹಾಗಾದರೆ ಯಾವ್ಯಾವ ಎರರ್ಸ್ನ ನಾವು ಮಾಡಿರ್ತೀವಿ ಅಂತ ಅಂದರೆ ಕಂಪೈಲ್ ಟೈಮ್ ಎರರ್ಸ್ ಅಂದರೆ ಇಸ್ ನಥಿಂಗ್ ಬಟ್ ಸಿಂಟ್ಯಾಕ್ಸ್ ಎರರ್ಸ್ ಆಗಿರ್ಬೋದು, ಸಿಮ್ಯಾಟಿಕ್ ಎರರ್ಸ್ ಆಗಿರ್ಬೋದು, ರನ್ ಟೈಮ್ ಎರರ್ಸ್ ಆಗಿರ್ಬೋದು, ಆರ್ ಲಾಜಿಕಲ್ ಎರರ್ಸ್ ಆಗಿರ್ಬೋದು. ಪ್ರೋಗ್ರಾಮಿಂಗ್ ಕೋಡಲ್ಲಿ ಇವೆಲ್ಲ ನಾವು ಮಿಸ್ಟೇಕ್ಸ್ ಮಾಡಿದ್ವಿ ಅಂದರೆ ನಮಗೆ ಅಕ್ಯುರೇಟ್ ಆಗಿರುವಂಥ ಆನ್ಸರ್ಸ್ ಬರೋದಿಲ್ಲ. In Python, exceptions are errors that get triggered automatically. However, exceptions can be forcefully triggered and handled through the program code. In this chapter, we will learn about exception handling in Python programs. Syntax errors. Syntax errors is nothing but set of rules. Syntax errors are detected when we have not followed the rules of the particular programming language while writing a program. ಯಾವಾಗ ನಮಗೆ ಸಿಂಟ್ಯಾಕ್ಸ್ ಎರರ್ಸ್ ಬರುತ್ತೆ ಅಂತ ಅಂದರೆ ಪ್ರೋಗ್ರಾಮಿಂಗ್ ಕೋಡಲ್ಲಿ ನಾವು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ವಿ ಅಂದರೆ ಎರರ್ಸ್ ಅಂದರೆ ಇಸ್ ನಥಿಂಗ್ ಬಟ್ ಮಿಸ್ಟೇಕ್ಸ್, ರೂಲ್ಸ್ನ ಬ್ರೇಕ್ ಮಾಡಿದ್ವಿ ಅಂತ ಅಂದರೆ ಆವಾಗ ನಮಗೇನಾಗುತ್ತೆ ಸಿಂಟ್ಯಾಕ್ಸ್ ಎರರ್ಸ್ ಬರ್ತಾ ಹೋಗುತ್ತೆ. ದೀಸ್ ಎರರ್ಸ್ ಈಸ್ ಆಲ್ಸೋ ನೌನ್ ಆಸ್ ಪಾರ್ಸಿಂಗ್ ಎರರ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ MCQ. ಹಾಗಾದರೆ ಯಾವಾಗ ನಮಗೆ ಸಿಂಟ್ಯಾಕ್ಸ್ ಎರರ್ಸ್ ಬರುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಕಂಡೀಷನ್ಸ್ ಆರ್ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಬರೆಯುವಾಗ ಎಂಡ್ ಆಫ್ ದ ಸ್ಟೇಟ್ಮೆಂಟಲ್ಲಿ ನಾವು ಕೋಲನ್ನ ರೆಪ್ರೆಸೆಂಟೇಷನ್ ಮಾಡದೇ ಇದ್ದಾಗ, ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಬರೆದಾಗ ಪ್ಯಾರೆಂಥಿಸಿಸ್ನ ನಾವು ರೆಪ್ರೆಸೆಂಟೇಷನ್ ಮಾಡಬೇಕು ಬಟ್ ನಾವು ಮಾಡದೇ ಇದ್ದಾಗ ನಮಗೆ ಸಿಂಟ್ಯಾಕ್ಸ್ ಎರರ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಸ್ಟ್ರಿಂಗ್ನ ರೆಪ್ರೆಸೆಂಟೇಷನ್ ಮಾಡಿದಾಗ ಸಿಂಗಲ್ ಇಂಟೆಡ್ ಕಾಮ್ ಆಗಿರ್ಬೋದು, ಡಬಲ್ ಇಂಟೆಡ್ ಕಾಮ್ ಆಗಿರ್ಬೋದು, ಇವೆಲ್ಲ ನಾವು ಮಿಸ್ಟೇಕ್ಸ್ ಮಾಡಿದಾಗ ನಮಗೆ ಬರುವಂಥ ಎರರ್ಸಿಗೆ ನಾವೇನಂತ ಕರಿತೀವಿ ಸಿಂಟ್ಯಾಕ್ಸ್ ಎರರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಒಂದು ಕೊಟ್ಟಿದ್ದೀವಿ, ಡೆಫ್ ಟೆಸ್ಟ್ ಮಾರ್ಕ್ಸ್ ಈಸ್ ಈಕ್ವಲ್ ಟು 20 ಇಫ್ ಮಾರ್ಕ್ಸ್ ಗ್ರೇಟರ್ ದೆನ್ 10 ಪ್ರಿಂಟ್ ಗುಡ್ ಸ್ಕೋರ್ ಅಂತ ಬಂದಿದೆ. ಬಟ್ ಇಲ್ಲಿ ನಮಗೆ ಈ ಒಂದು ಪ್ರೋಗ್ರಾಮ್ ನಮಗೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಅಂದರೆ ಅಲ್ಲಿ ಒಂದು ಸಿಂಟ್ಯಾಕ್ಸ್ ಎರರ್ಸ್ ಬಂದಿದೆ. ಏನು ಬಂದಿದೆ ಸಿಂಟ್ಯಾಕ್ಸ್ ಎರರ್ಸ್ ಅಂತ ಅಂದರೆ ಮಿಸ್ಸಿಂಗ್ ಪ್ಯಾರೆಂಥಿಸಿಸ್ ಇನ್ ಕಾಲ್ ಟು ಪ್ರಿಂಟ್ ಡಿಡ್ ಯು ಮೀನ್ ಪ್ರಿಂಟ್ ಗುಡ್ ಸ್ಕೋರ್ ಅಂತ ಬಂದಿದೆ. ಅಂದರೆ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಆದಮೇಲೆ ನಾವು ಮಸ್ಟ್ ಆ್ಯಂಡ್ ಶುಡ್ ಆಗಿ ನಾವು ಪ್ಯಾರೆಂಥಿಸಿಸ್ನ ರೆಪ್ರೆಸೆಂಟೇಷನ್ ಮಾಡಬೇಕಿತ್ತು. ಬಟ್ ಇಲ್ಲಿ ಈ ಒಂದು ಪ್ರೋಗ್ರಾಮಲ್ಲಿ ನಾವೇನು ಬರ್ತಿದ್ದೀವಿ, ಪ್ರಿಂಟ್ ಆದಮೇಲೆ ಜಸ್ಟ್ ಗುಡ್ ಸ್ಕೋರ್ ಅಂತ ಬರ್ದಿದ್ವಿ, ನಾಟ್ ರೆಪ್ರೆಸೆಂಟೇಷನ್ ಇನ್ ಪ್ಯಾರೆಂಥಿಸಿಸ್. ಸೊ ನಮಗೆ ಇಲ್ಲಿ ಏನು ಬಂದಿದೆ ಸಿಂಟ್ಯಾಕ್ಸ್ ಎರರ್ಸ್ ಬಂದಿದೆ. ಎಕ್ಸೆಪ್ಷನ್ಸ್. An exception is a Python object that represent an error. ಎಕ್ಸೆಪ್ಷನ್ಸ್ನ ನಾವು ಪೈಥಾನ್ ಆಬ್ಜೆಕ್ಟ್ ಅಂತ ಕರೆದ್ರೆ ಅದೇನು ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗುತ್ತೆ ಅಂತ ಅಂದರೆ ಎರರ್ಸ್ನ ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಆರ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅದು ಸಿಂಥೆಟಿಕಲಿ ಅದು ಕರೆಕ್ಟಾಗಿದ್ದರೂ ಕೂಡ ನಮಗೆ ಎರರ್ಸ್ ಏನಾಗುತ್ತೆ ಅಕ್ಕರ್ಸ್ ಆಗುತ್ತೆ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್. ಆ್ಯನ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ಆಗಿರುತ್ತೆ ಯಾವಾಗ ಅಂದರೆ ಸಚ್ ಆನ್ ಎಕ್ಸೆಪ್ಷನ್ ನೀಡ್ ಟು ಬಿ ಹ್ಯಾಂಡಲ್ ಬೈ ದ ಪ್ರೋಗ್ರಾಮರ್ ಸೊ ದಟ್ ದ ಪ್ರೋಗ್ರಾಮ್ ಡಸ್ ನಾಟ್ ಟರ್ಮಿನೇಟ್ ಅಬ್ನಾರ್ಮಲಿ. ಫಾರ್ ಎಕ್ಸಾಂಪಲ್ trying to open a file that does not exceed division by 0 and so on. ಎಲ್ಲ ಎರರ್ಸ್ನ ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಅಂದರೆ ಎವ್ರಿ ಸಿಂಟ್ಯಾಕ್ಸ್ ಎರರ್ಸ್ ಈಸ್ ಆ್ಯನ್ ಎಕ್ಸೆಪ್ಷನ್ ಆಗಿರುತ್ತೆ ಬಟ್ ಎವ್ರಿ ಎಕ್ಸೆಪ್ಷನ್ಸ್ ಕ್ಯಾನಾಟ್ ಬಿ ಸಿಂಟ್ಯಾಕ್ಸ್ ಎರರ್ಸ್ ಬಿಕಾಸ್ ಎಕ್ಸೆಪ್ಷನ್ಸ್ ಕ್ಯಾನ್ ಬಿ ಅಕ್ಕರ್ಡ್ ಡ್ಯೂ ಟು ಸಿಂಟ್ಯಾಕ್ಸ್ ಎರರ್ಸ್, ಲಾಜಿಕಲ್ ಎರರ್ಸ್ ಆ್ಯಂಡ್ ರನ್ ಟೈಮ್ ಎರರ್ಸ್. ಸೊ ಈ ಎಕ್ಸೆಪ್ಷನ್ಸ್ ಯಾವಾಗ ಬರ್ತಾ ಹೋಗುತ್ತೆ ಅಂದರೆ ಸಿಂಟ್ಯಾಕ್ಸ್ ಎರರ್ ಇದ್ದಾಗೂ ಬರುತ್ತೆ, ಲಾಜಿಕಲ್ ಎರರ್ಸ್ ಇದ್ದಾಗೂ ಬರುತ್ತೆ, ರನ್ ಟೈಮ್ ಎರರ್ಸ್ ಇದ್ದಾಗೂ ಬರುತ್ತೆ. ಬಟ್ ಸಿಂಟ್ಯಾಕ್ಸ್ ಎರರ್ಸ್ ಅಕ್ಕರ್ಸ್ ಓನ್ಲಿ ಸಿಂಟ್ಯಾಕ್ಸ್ ಸೊ ದಟ್ ದ ಎವ್ರಿ ಸಿಂಟ್ಯಾಕ್ಸ್ ಎರರ್ಸ್ ಈಸ್ ಆ್ಯನ್ ಎಕ್ಸೆಪ್ಷನ್ಸ್ ಬಟ್ ಎವ್ರಿ exceptions cannot be a syntax error. Next, built-in exceptions. Commonly occurring exceptions are usually defined in the compiler or interpreter. These are called built-in exceptions. Python standard library is a case sensitive ಆಗಿರುತ್ತೆ ಆರ್ ಎಕ್ಸ್ಟೆನ್ಸಿವ್ ಕಲೆಕ್ಷನ್ಸ್ ಆಫ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಆಗಿರುತ್ತೆ that deals with the commonly occurring errors ಆಗಿರುತ್ತೆ. ಇಟ್ ಈಸ್ ಬೈ ಪ್ರೊವೈಡಿಂಗ್ ದ ಸ್ಟ್ಯಾಂಡರ್ಡೈಸ್ ಸೊಲ್ಯೂಷನ್ಸ್ ಫಾರ್ ಸಚ್ ಎರರ್ಸ್ ಆಗಿರುತ್ತೆ. Built-in exceptions in Python. There are mainly 12 types of exceptions: syntax error, value error, IO error, keyboard interrupt, import error, EOF error, zero division error, index error, name error, indentation error, type error, overflow errors. These are the mainly 12 types of exceptions in Python.
Syntax errors. It is raised when there is an error in the syntax of the Python code. ನಿಮಗೆ ಆಲ್ರೆಡಿ ಗೊತ್ತಿದೆ ಸಿಂಟೆಕ್ಸ್ ಎರರ್ ಅಂದರೆ ಏನು ಅಂತ. ಇಟ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್. ಪ್ರೋಗ್ರಾಮಿಂಗ್ ಕೋಡಲ್ಲಿ ನಾವೇನಾದರೂ ಮಿಸ್ಟೇಕ್ಸ್ ಮಾಡಿದ್ದೀವಿ ಅಂತ ಅಂದರೆ ನಮಗೆ ಬರುವಂಥ ಎರರ್ಸಿಗೆ ನಾವು ಸಿಂಟೆಕ್ಸ್ ಎರರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಇಸ್ ಈಕ್ವಲ್ ಟು 10. ಇಫ್ ಮಾರ್ಕ್ಸ್ ಗ್ರೇಟರ್ ದೆನ್ 20 ಪ್ರಿಂಟ್ ಗುಡ್ ಸ್ಕೋರ್. ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಆದಮೇಲೆ ನಾವು ಪ್ಯಾರೆಂಥಿಸಿಸ್ನ ರೆಪ್ರೆಸೆಂಟೇಷನ್ ಮಾಡಬೇಕಿತ್ತು. ಇಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡಿಲ್ಲ, ಸೊ ಹಾಗಾಗಿ ನಮಗೆ ಮಿಸ್ಸಿಂಗ್ ಪ್ಯಾರೆಂಥಿಸಿಸ್ ಬಂದಿದೆ. ಇಟ್ ಈಸ್ ನಥಿಂಗ್ ಬಟ್ ಸಿಂಟ್ಯಾಕ್ಸ್ ಎರರ್. Value error. Value error, it is raised when a built-in method or operations receives an argument that has the right data type but mismatched or appropriate values. ವ್ಯಾಲ್ಯೂ ಎರರ್ಸ್ ನಮಗೆ ಯಾವಾಗ ಬರ್ತಾ ಹೋಗುತ್ತೆ ಅಂತ ಅಂದರೆ, ಇನ್ ಪ್ರೋಗ್ರಾಮಿಂಗ್ ಕೋಡಲ್ಲಿ ನಾವು ಡಾಟಾ ಟೈಪ್ ಏನಾದರೂ ಮಿಸ್ಮ್ಯಾಚ್ ಮಾಡಿದರೆ ನಮಗೆ ವ್ಯಾಲ್ಯೂ ಎರರ್ಸ್ ಬರ್ತಾ ಹೋಗುತ್ತೆ. ಡಾಟಾ ಟೈಪ್ಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇಂಟಿಜರ್ಸ್ ಆಗಿರ್ಬೋದು, ಫ್ಲೋಟ್ ಆಗಿರ್ಬೋದು, ಸ್ಟ್ರಿಂಗ್ಸ್ ಆರ್ ಡಬಲ್ ಎಕ್ಸೆಟ್ರಾ. ಈ ಥರ ಏನಾದರೂ ನಾವು ಇಂಟಿಜರ್ಸಲ್ಲಿ ಹೋಗಿ ನಾವು ಸ್ಟ್ರಿಂಗ್ನ ರೆಪ್ರೆಸೆಂಟೇಷನ್ ಮಾಡೋದು, ಸ್ಟ್ರಿಂಗಲ್ಲಿ ಹೋಗಿ ಇಂಟಿಜರ್ನ ರೆಪ್ರೆಸೆಂಟೇಷನ್ ಮಾಡೋದು, ಆ ಥರ. ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು ಹೆಲೋ ಅಂತ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಇಂಟ್ ಎ. ಬಟ್ ಇಲ್ಲಿ ನಮಗೆ ಔಟ್ಪುಟ್ ಏನು ಬರ್ತಾ ಹೋಗುತ್ತೆ ಅಂದರೆ ವ್ಯಾಲ್ಯೂ ಎರರ್ಸ್ ಬಂದಿದೆ. ಯಾಕೆಂದರೆ ಮಿಸ್ಮ್ಯಾಚ್ಡ್ ಡಾಟಾ ಟೈಪ್ ಫಾರ್ ಅಸೈನ್ ಸ್ಟ್ರಿಂಗ್ ವ್ಯಾಲ್ಯೂ ಫಾರ್ ಎ ವೇರಿಯೇಬಲ್ ಎ. ಏನ ಇಂಟ್ ಅಂತ ಅಂದರೆ ಇಸ್ ನಥಿಂಗ್ ಬಟ್ ನಂಬರ್ಸ್ನ ರೆಪ್ರೆಸೆಂಟೇಷನ್ ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಎನ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ. ಎ ಅಲ್ಲಿರುವಂಥ ವ್ಯಾಲ್ಯೂಸ್ ಏನಿದೆ, ಹೆಲೋ ಅಂತ ಇದೆ. ಅದರಲ್ಲಿ ಯಾವುದ್ರಲ್ಲಿದೆ, ಅದು ಸ್ಟ್ರಿಂಗಲ್ಲಿ ಡಾಟಾ ಟೈಪಲ್ಸ್ ಇದೆ. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ಇಂಟೀಜರ್ಸ್ ನಾವು ಕೇಳಿದಾಗ ನಂಬರ್ಸ್ನ ರೆಪ್ರೆಸೆಂಟೇಷನ್ ಮಾಡದೆ ನಾವೇನು ಮಾಡಿದ್ದೀವಿ, ಸ್ಟ್ರಿಂಗ್ನ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ. ಸೊ ಇಟ್ ಈಸ್ ಮಿಸ್ಮ್ಯಾಚ್ಡ್ ಆಗಿದೆ. ಹಾಗಾಗಿ ನಮಗೆ ವ್ಯಾಲ್ಯೂ ಎರರ್ಸ್ ಬರ್ತಾ ಹೋಗುತ್ತೆ. IO error. IO error is nothing but input output error. It is raised when the file specified in a program statements cannot be open. ನಾವು ಸೇವ್ ಮಾಡಿರೋ ಫೈಲ್ ಸ್ಟೇಟ್ಮೆಂಟ್ಸ್ ಏನಾದರೂ ಓಪನ್ ಮಾಡೋಕ್ಕೆ ಪ್ರೋಗ್ರಾಮಿಂಗ್ ಕೋಡಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಯಾರು ಸ್ಪೆಸಿಫಿಕೇಷನ್ ಏನಾದರೂ ಮಾಡ್ತಾಯಿದ್ರೆ, ಆ ಒಂದು ಪರ್ಟಿಕ್ಯುಲರ್ ಫೈಲ್ ಆಲ್ರೆಡಿ ನಮ್ಮ ಒಂದು ಸಿಸ್ಟಮಲ್ಲಿ ಏನೇ ಇರಬೇಕು, ಸ್ಟೋರ್ ಆಗಿರಬೇಕು. ನಾವು ಸ್ಟೋರ್ ಮಾಡಿದರೆ ಅದು ಮಾತ್ರ ಓಪನ್ ಆಗುತ್ತೆ. ಯಾವಾಗ ನಾವು ಸ್ಟೋರ್ ಮಾಡದೇ ಇರೋವಂಥ ಪ್ರೋಗ್ರಾಮ್ಸ್ನ ಅದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವೋ ಆ ಟೈಮಲ್ಲಿ ನಮಗೇನು ಬರುತ್ತೆ, IO ಎರರ್ಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಟ್ರೈ ಅನ್ನೋ ಕೀವರ್ಡ್ನ ಯೂಸ್ ಮಾಡಿದ್ದೀವಿ. ಫೈಲ್ ಈಸ್ ಈಕ್ವಲ್ ಟು ಓಪನ್. ನಮ್ಮ ಫೈಲ್ ನೇಮ್ ಏನಿದೆ ಸಮ್ ಫೈಲ್ ಡಾಟ್ TSTR ಅಂತ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ. ಆರ್ ಅಂದರೆ ಇಸ್ ನಥಿಂಗ್ ಬಟ್ ಫೈಲ್ ರೀಡಿಂಗ್ ಫೈಲ್ ಮೋಡ್ ಆಗಿರುತ್ತೆ. ಪ್ರಿಂಟ್ ಫೈಲ್ ಡಾಟ್ ರೀಡು. ನೆಕ್ಸ್ಟ್ ಫೈಲ್ ಡಾಟ್ ಕ್ಲೋಸ್. ಸೊ ಎಕ್ಸೆಪ್ಟ್ ಎರರ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಏನಂತ ಅಂದರೆ ಸಮ್ ಫೈಲ್ ಡಾಟ್ TST ಅನ್ನೋದು ಏನಾಗಿದೆ, ಆ ಒಂದು ಫೈಲ್ ನೇಮ್ನ ನಾವು ಸೇವ್ ಮಾಡಿಲ್ಲ, ಬಟ್ ಆದರೂ ಆ ಫೈಲ್ನ ನಾವು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಒಂದು ಎರರ್ಸ್ ಬಂದಿದೆ, ಫೈಲ್ ನಾಟ್ ಫೌಂಡ್ ಅಂತ. ಇಟ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ, IO ಎರರ್ ಆಗಿರುತ್ತೆ. ಕೀಬೋರ್ಡ್ ಇಂಟರ್ರಪ್ಟ್. ಈ ಒಂದು ಎರರ್ಸ್ ನಮಗೆ ಯಾವಾಗ ಬರ್ತಾ ಹೋಗುತ್ತೆ ಅಂದರೆ, ವೈಲ್ ಎಕ್ಸಿಕ್ಯೂಟಿಂಗ್ ಎ ಪ್ರೋಗ್ರಾಮ್ನ ನಾವೇನಾದರೂ ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಬೈ ಚಾನ್ಸ್ ಆಗಿ ಡಿಲೀಟ್ ಆರ್ ಎಸ್ಕೇಪ್ ಬಟನ್ನ ನಾವೇನಾದರೂ ಪ್ರೆಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿಗೆ ನಮ್ಮ ಪ್ರೋಗ್ರಾಮ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗಲ್ಲ, ಅಲ್ಲಿ ಸ್ಟಾಪ್ ಆಗುತ್ತೆ. ಆ ಒಂದು ಎರರ್ಸ್ನ ನಾವು ಕೀಬೋರ್ಡ್ ಇಂಟರ್ರಪ್ಟ್ ಎರರ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ import errors. It is raised when the requested model definition is not found. Example, import model. EOF error is nothing but end of file error. It is raised when the end of file condition is reached without reading any data by input. ಸೊ ಕೆಲವೊಂದ್ಸಲಿ ನಾವು ಪ್ರೋಗ್ರಾಮಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಇನ್ಪುಟ್ ಪರ್ಟಿಕ್ಯುಲರಾಗಿ ಇಷ್ಟು ಕೊಡಬೇಕು ಅಂತ ಇರುತ್ತೆ, ನಾವು ಅದನ್ನು ಕೊಟ್ಟಿರ್ತೀವಿ. ಆದರೂ ಅದೇನಾಗುತ್ತೆ, ಸ್ಯಾಟಿಸ್ಫೈ ಆಗೋದಿಲ್ಲ, ಎಕ್ಸ್ಪೆಕ್ಟ್ ಮಾಡ್ತಾ ಹೋಗುತ್ತೆ. ಅಂಥ ಟೈಮಲ್ಲಿ ನಮಗೆ ಬರುವಂಥ ಎರರ್ಸ್ನ ನಾವು ಎಂಡ್ ಆಫ್ ಫೈಲ್ ಎರರ್ಸ್ ಅಂತ ಕರಿತಾ ಹೋಗ್ತೀವಿ. ಝೀರೋ ಡಿವಿಷನ್ ಎರರ್ಸ್. ಈ ಒಂದು ಎರರ್ಸ್ ನಮಗೆ ಯಾವಾಗ ಬರ್ತಾ ಹೋಗುತ್ತೆ ಅಂದರೆ, ಇಟ್ ಈಸ್ ರೈಸ್ಡ್ ವೆನ್ ದ ಡಿನಾಮಿನೇಟರ್ ಇನ್ ಎ ಡಿವಿಷನ್ ಆಪರೇಷನ್ ಈಸ್ ಝೀರೋ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಡಿವಿಷನ್ ಆಪರೇಷನ್ಸ್ ಏನಾದರೂ ನಾವು ಝೀರೋನ ರೆಪ್ರೆಸೆಂಟೇಷನ್ ಮಾಡಿದ್ವಿ ಅಂದರೆ ಅಲ್ಲಿ ಬರುವಂಥ ಎರರ್ಸ್ನ ನಾವು ಝೀರೋ ಡಿವಿಷನ್ ಎರರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಎ ಇಸ್ ಈಕ್ವಲ್ ಟು 10 ಅಂತ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ, ಬಿ ಇಸ್ ಈಕ್ವಲ್ ಟು 0 ಅಂತ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ. ಎ ಅಂದರೆ ಇಸ್ ನಥಿಂಗ್ ಬಟ್ ನ್ಯೂಮರೇಟರ್ ಆಗಿರುತ್ತೆ, ಬಿ ಇಸ್ ನಥಿಂಗ್ ಬಟ್ ಡಿನಾಮಿನೇಟರ್ ಆಗುತ್ತೆ. ಹಾಗಾದರೆ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಮಾಡಿದಾಗ 10 ಡಿವೈಡೆಡ್ ಬೈ 0 ಅಂತ ರೆಪ್ರೆಸೆಂಟೇಷನ್ ನಾವೇನಾದರೂ ಮಾಡಿದಾಗ 0 ಇಂದ ಯಾವುದೇ ರೀತಿ ಡಿವಿಷನ್ ಆಗೋದಿಲ್ಲ. ಸೊ ಅಂಥ ಒಂದು ಎರರ್ಸ್ನ ನಾವು ಝೀರೋ ಡಿವಿಷನ್ ಎರರ್ಸ್ ಅಂತ ಕರೀತೀವಿ. ನೆಕ್ಸ್ಟ್ ಎರರ್ ಈಸ್ ನಥಿಂಗ್ ಬಟ್ index error. It is raised when the index or subscript in a sequence out of range ಆಗಿರುತ್ತೆ. ಅಂದರೆ ಈ ಒಂದು ಎರರ್ಸ್ ನಮಗೆ ಯಾವಾಗ ಬರ್ತಾ ಆಗುತ್ತೆ ಅಂದರೆ, ಸೊ ಎಕ್ಸ್ನ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1 2 3 ಅಂತ ಕೊಟ್ಟಿದ್ದೀವಿ, ಬಟ್ ಪ್ರಿಂಟ್ ಎಕ್ಸ್ನ ವ್ಯಾಲ್ಯೂ ಎಷ್ಟು ಕೇಳಿದ್ದಾರೆ, 10 ಅಂತ ಕೊಟ್ಟಿದ್ದಾರೆ. ನಾವು ಎಕ್ಸಿಗೆ ಅಸೈನ್ ಮಾಡಿರೋ ವ್ಯಾಲ್ಯೂನೇ 3 ಆಗಿದೆ, ಬಟ್ ಪ್ರಿಂಟ್ ಮಾಡೋಕ್ಕೆ ಎಷ್ಟು ಕೇಳಿದ್ದಾರೆ ಅಂದರೆ 10 ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಔಟ್ ಆಫ್ ರೇಂಜಲ್ಲಿದೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಬರುವಂಥ ಎರರ್ಸ್ನ ನಾವೇನಂತ ಕರಿತೀವಿ, ಇಂಡೆಕ್ಸ್ ಎರರ್ಸ್ ಅಂತ ಕರಿತೀವಿ.
ನೇಮ್ ಎರರ್ ಯಾವಾಗ ಬರ್ತಾ ಹೋಗುತ್ತೆ ಅಂದರೆ ಇಟ್ ಈಸ್ ರೈಸ್ಡ್ ವೆನ್ ಎ ಲೋಕಲ್ ಆರ್ ಗ್ಲೋಬಲ್ ವೇರಿಯೇಬಲ್ ನೇಮ್ ಈಸ್ ನಾಟ್ ಡಿಫೈನ್. ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಲೋಕಲ್ ವೇರಿಯೇಬಲ್ ಅಂದ್ರೇನು, ಗ್ಲೋಬಲ್ ವೇರಿಯೇಬಲ್ ಅಂದರೆ ಏನು ಅಂತ ಫಸ್ಟ್ ಪೀಸಲ್ಲಿ ಆಲ್ರೆಡಿ ಕಲ್ತಿದ್ದೀರಾ. ಸೊ ಲೋಕಲ್ ವೇರಿಯೇಬಲ್ ಅಂತ ಅಂದರೆ ದ ವೇರಿಯೇಬಲ್ಸ್ ಡಿಕ್ಲೇರ್ ಇನ್ಸೈಡ್ ದ ಫಂಕ್ಷನ್ ಈಸ್ ಕಾಲ್ಡ್ ನಥಿಂಗ್ ಬಟ್ ಲೋಕಲ್ ವೇರಿಯೇಬಲ್ ಆಗಿರುತ್ತೆ. ಗ್ಲೋಬಲ್ ವೇರಿಯೇಬಲ್ ಈಸ್ ನಥಿಂಗ್ ಬಟ್ ದ ವೇರಿಯೇಬಲ್ಸ್ ಡಿಕ್ಲೇರ್ ಔಟ್ಸೈಡ್ ದ ಫಂಕ್ಷನ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ ಗ್ಲೋಬಲ್ ವೇರಿಯೇಬಲ್ ಆಗುತ್ತೆ. ಇಲ್ಲಿ ಲೋಕಲಲ್ಲೂ ಮತ್ತು ಗ್ಲೋಬಲಲ್ಲ ಎರಡಲ್ಲೂ ನಾವು ನೇಮ್ನ ಮೆನ್ಷನ್ ಮಾಡಿಲ್ಲ ಅಂತ ಅಂದರೆ ಅಲ್ಲಿ ಬರುವಂಥ ಎರರ್ಸ್ನ ನಾವು ನೇಮ್ ಎರರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪ್ರಿಂಟ್ ವಾರ್ +40 ಅಂತ ಕರೆದಿದ್ದಾರೆ. ವಾರ್ ಅನ್ನೋದು ನಾವು ಎಲ್ಲೋ ಲೋಕಲಲ್ಲೂ ಡಿಫೈನ್ ಮಾಡಿಲ್ಲ, ಗ್ಲೋಬಲ್ಲೂ ಡಿಫೈನ್ ಮಾಡಿಲ್ಲ. ಸೊ ಹಾಗಾಗಿ ಅಲ್ಲಿ ಏನು ಬಂದಿದೆ, ನೇಮ್ ಎರರ್ಸ್ ಬಂದಿದೆ. ನೆಕ್ಸ್ಟ್ ಎರರ್ ಈಸ್ ನಥಿಂಗ್ ಬಟ್ ಇಂಡೆಂಟೇಷನ್ ಎರರ್. ಇಂಡೆಂಟೇಷನ್ ಎರರ್ಸ್ ಯಾವಾಗ ಬರುತ್ತಾ ಹೋಗುತ್ತೆ ಅಂದರೆ ಇಟ್ ಈಸ್ ರೈಸ್ಡ್ ಡ್ಯೂ ಟು ದ ಇನ್ಕರೆಂಟ್ ಇಂಡೆಂಟೇಷನ್ ಇನ್ ದ ಪ್ರೋಗ್ರಾಮ್ ಕೋಡಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಸ್ಪೇಸ್ನ ನಾವು ರೆಪ್ರೆಸೆಂಟೇಷನ್ ಮಾಡದೇ ಇದ್ದಾಗ, ಸ್ಪೇಸ್ ಅಂದರೆ ಇಸ್ ನಥಿಂಗ್ ಬಟ್ ಟ್ಯಾಬ್ನ ಕೊಡದೆ ಹಾಗೆ ನಾವೇನಾದರೂ ಪ್ರೋಗ್ರಾಮ್ಸ್ನ ಒನ್ ಬೈ ಪ್ರೋಗ್ರಾಮ್ಸ್ನ ಬರಿತಾ ಹೋಗ್ತಿದ್ದೀವಿ, ಸ್ಟೇಟ್ಮೆಂಟ್ಸ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಬರುವಂಥ ಎರರ್ಸಿಗೆ ನಾವೇನಂತ ಕರಿತೀವಿ ಇಂಡೆಂಟೇಷನ್ ಎರರ್. ಇಂಡೆಂಟೇಷನ್ ಅಂದ್ರೇ ಸ್ಪೇಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ x=10 ಅಂತ ಕೊಟ್ಟಿದ್ದೀವಿ, y ಇಸ್ ನಥಿಂಗ್ ಬಟ್ 20. ಇಫ್ x ಈಸ್ ಗ್ರೇಟರ್ ದೆನ್ y ಆಗಿರುತ್ತೆ, ಪ್ರಿಂಟ್ x ಇಸ್ ಬಿಗ್ ಆಗಿರುತ್ತೆ, ಎಲ್ಸ್ ಪ್ರಿಂಟ್ y ಇಸ್ ಬಿಗ್ ಆಗಿರುತ್ತೆ. ಅಂದರೆ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಒಳಗಡೆ ನಮಗೆ ಏನು ಬರಬೇಕು, ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಆಗಿರಬೇಕು. ಬಟ್ ಇಲ್ಲಿ ಏನಾಗಿದೆ, ಇಫ್ ಕಂಡೀಷನ್ ಆದಮೇಲೆ ನೆಕ್ಸ್ಟ್ ಲೈನಲ್ಲಿ ಅದ್ರ ಒಳಗಡೆ ಅಂತ ನಾವೆಲ್ಲೂ ರೆಪ್ರೆಸೆಂಟೇಷನ್ ಮಾಡಿಲ್ಲ, ಅಂದರೆ ಸ್ಪೇಸ್ನ ನಾವೆಲ್ಲೂ ಕೊಟ್ಟಿಲ್ಲ. ಸೊ ಹಾಗೆ ನಾವು ಬರಿತಾ ಹೋಗಿದ್ದೀವಿ. ಸೊ ಹಾಗಾಗಿ ಅಲ್ಲಿ ನಮಗೆ ಯಾವ ಎರರ್ಸ್ ಬಂದಿದೆ, ಇಂಡೆಂಟೇಷನ್ ಎರರ್ಸ್ ಬರ್ತಾ ಹೋಗಿದೆ. Error. Type error is nothing but one of the error. It is raised when an operator is supplied with a value of incorrect data type. ಸೊ ಫಾರ್ ಎಕ್ಸಾಂಪಲ್ 10+5 ಅಂತ ನಾವು ರೆಪ್ರೆಸೆಂಟೇಷನ್ ಮಾಡಿದ್ದೀವಿ. ಇಲ್ಲಿ ನಮಗೆ ಟೈಪ್ ಎರರ್ ಬಂದಿದೆ. ಯಾಕೆ ಟೈಪ್ ಎರರ್ ಬಂದಿದೆ ಅಂತ ಅಂದರೆ ಅನ್ಸಪೋರ್ಟೆಡ್ ಅಪರೆಂಟ್ ಟೈಪ್ ಆಗಿದೆ. ಸೊ ಹಾಗಾಗಿ ನಮಗೆ ಟೈಪ್ ಎರರ್ ಬಂದಿದೆ. ಅನ್ಸಪೋರ್ಟೆಡ್ ಅಪರೆಂಟ್ ಟೈಪ್ ಅಂತಂದರೆ ಏನು ಅಂತ ಅಂದರೆ ಇಂಟಿಜರ್ ಜೊತೆ ಅಲ್ಲಿ ಏನಿದೆ ಸ್ಟ್ರಿಂಗ್ನ ನಾವು ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಂಟಿಜರ್ ಜೊತೆ ಇಂಟಿಜರ್ಸೇ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ನಾವು ಸ್ಟ್ರಿಂಗ್ನ ರೆಪ್ರೆಸೆಂಟೇಷನ್ ಮಾಡಿರೋದ್ರಿಂದ ನಮಗೆ ಅನ್ಸಪೋರ್ಟೆಡ್ ಅಪರೆಂಟ್ ಆಗಿದೆ. ಸೊ ಹಾಗಾಗಿ ಟೈಪ್ ಎರರ್ ಬಂದಿದೆ. Next, last built-in exception is overflow error. It is raised when the result of calculation exceeds the maximum limit of numeric data type. ಓವರ್ಫ್ಲೋ ಅಂತ ಅಂದರೆ ಆ್ಯಸ್ ದ ನೇಮ್ ಇಂಡಿಕೇಟ್, ಓವರ್ಫ್ಲೋ ಅಂತ ಅಂದರೆ ಮ್ಯಾಕ್ಸಿಮಮ್ ಆಗಿರೋದೇನಾದರೂ ನಾವು ತಗೊಂಡಾಗ ನಮಗೆ ಓವರ್ಫ್ಲೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸಲ್ಲಿ ನಾವು ಲಿಮಿಟೆಡ್ ಆಗಿರುವಂಥ ಐಟಮ್ಸ್ನ ಫಿಲ್ ಮಾಡಬೇಕು ಅಂತ ಹೇಳಿರ್ತೀವಿ. ಬಟ್ ಅದಕ್ಕಿಂತ ಜಾಸ್ತಿ ನಾವೇನಾದರೂ ಫಿಲ್ ಮಾಡೋಕ್ಕೆ ಹೋದರೆ ಅದೇನಾಗುತ್ತೆ, ಓವರ್ಫ್ಲೋ ಆಗುತ್ತೆ. ಸೊ ದ ಕಂಟೆಂಟ್ ಬೇಸಿಸ್ ಮೇಲೆ ಡಿಫ್ರೆಂಟ್ ಮೀನಿಂಗ್ ಆಫ್ ಓವರ್ಫ್ಲೋ ಬರ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಪ್ರೋಗ್ರಾಮಿಂಗ್ ಕೋಡಲ್ಲಿ ಓವರ್ಫ್ಲೋ ಎರರ್ ಅಂತಂದರೆ ಈಗ ಔಟ್ ಆಫ್ ರೇಂಜನ್ನು ನಾವು ರೆಪ್ರೆಸೆಂಟೇಷನ್ ಮಾಡಿದ್ವಿ ಅಂತ ಅಂದರೆ ಇಲ್ಲಿ ಏನಾಗುತ್ತೆ, ಓವರ್ಫ್ಲೋ ಎರರ್ಸ್ ಬರ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ನ್ಯೂಮೆರಿಕ್ ಡಾಟಾನ ನಾವು ಪ್ರೋಗ್ರಾಮಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ, ಕೊಟ್ಟಿರೋರಿಗಿಂತ ಜಾಸ್ತಿ ಆಗಿರುವಂಥ ಲಿಮಿಟ್ನ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಏನಾಗುತ್ತೆ, ಓವರ್ಫ್ಲೋ ಎರರ್ಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ n = 999.999 ಇದೆ. ಫಾರ್ I ಇನ್ ರೇಂಜ್ 1 to 100 ಇದೆ. ಆದರೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮಲ್ಟಿಪ್ಲಿಕೇಶನ್ ಆಫ್ n ನಾವು ಮಾಡ್ತಾ ಹೋದಾಗ ಔಟ್ ಆಫ್ ರೇಂಜ್ ಬರ್ತಾ ಹೋಗುತ್ತೆ. ಇಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಓವರ್ಫ್ಲೋ ಎರರ್.